ಡ್ಯಾಂನ ಕ್ರಸ್ಟ್ ಗೇಟ್ ಕಿತ್ತು ಹೋಗಿ ವರ್ಷ ಆಗ್ತಾ ಬಂದರೂ ಕೂಡ ಹೊಸ ಗೇಟ್ ಅಳವಡಿಕೆಗೆ ಸರ್ಕಾರ ಮುಂದಾಗ್ತಾ ಇಲ್ಲ. ಟೆಂಡರ್ ಕರೆದ್ರೂ ಕಾಮಗಾರಿ ಶುರುವಾಗಿಲ್ಲ. ಸದ್ಯ ಇದು ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಟಿಬಿ ಡ್ಯಾಮ್ ಅಂದ್ರೆ ಯಾಕಿಷ್ಟು ನಿರ್ಲಕ್ಷ್ಯ? ಕ್ರಸ್ಟ್ ಗೇಟ್ ಕಾಮಗಾರಿ ಕತೆ ಏನಾಯ್ತು? ಈ ದೃಶ್ಯಗಳು ನೆನಪಿದೆಯಾ? ಕಳೆದ ವರ್ಷ ಆಗಸ್ಟ್ 10ರಂದು ಮಧ್ಯರಾತ್ರಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿ ಗೇಟ್ ಕಿತ್ತು ಹೋಗಿತ್ತು. ಗೇಟ್ ಕಿತ್ತ ಬಳಿಕ ಇಡೀ 4 ಜಿಲ್ಲೆಯ ಜನರ ಜೊತೆ ಸರ್ಕಾರ ಕೂಡ ಚಿಂತೆಗೀಡಾಗಿತ್ತು. ಡ್ಯಾಂಗೆ ದೊಡ್ಡ ಗಂಡಾಂತರ ಕಾದಿದೆ ಎಂಬಂತೆ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ನೂರ 1 TMC ಸಾಮರ್ಥ್ಯದ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾದ ವೇಳೆ ಗೇಟ್ ಕಿತ್ತಿರೋದು ಇದಕ್ಕೆ ಕಾರಣವಾಗಿತ್ತು. ಆದರೆ ಡ್ಯಾಂನ ನೀರಿನ ಪ್ರಮಾಣ ಕಡಿಮೆ ಮಾಡುವ ಮೂಲಕ ತಾತ್ಕಾಲಿಕ ಗೇಟ್ ಅಳವಡಿಕೆ ಮಾಡಲಾಗಿದೆ. ಆದರೆ ಇದೆಲ್ಲ ಆಗಿ 1 ವರ್ಷ ಕಳೀತಾ ಬಂತು. ಮತ್ತೆ ಮಳೆ ಆರಂಭವಾಗಿದೆ. ಜಲಾಶಯಕ್ಕೆ ಒಳಹರಿವು ಶುರುವಾಗಿದೆ. ಈಗಾಗಲೇ ಡ್ಯಾಂನಲ್ಲಿ 11 TMC ನೀರು ಕೂಡ ಸಂಗ್ರಹವಾಗಿದೆ. ಇಷ್ಟೆಲ್ಲ ಆದರೂ ಗೇಟ್ ಬದಲಾವಣೆ ಬಗ್ಗೆ ಸರ್ಕಾರ ಆಸಕ್ತಿ ತೋರಿದಂತೆ ಕಾಣ್ತಾ ಇಲ್ಲ. ಕೇವಲ ನಾಮಕಾವಸ್ಥೆ ಎಂಬಂತೆ ಗೇಟ್ ನಂಬರ್ 19 ಮಾತ್ರ ಬದಲಾವಣೆಗೆ ಟೆಂಡರ್ ಕೊಡಲಾಗಿದೆ. ಆದರೆ ಇದುವರೆಗೂ ಕಾಮಗಾರಿ ಆರಂಭವಾಗಿಲ್ಲ. ಮತ್ತೊಂದೆಡೆ ಬಾಕಿ 32 ಗೇಟ್ ಬದಲಾವಣೆಗೆ ಟೆಂಡರ್ ಕರೆಯಲಾಗಿದೆ. ಆದರೆ ಸದ್ಯ ಡ್ಯಾಂನಲ್ಲಿ ನೀರು ಸಂಗ್ರಹವಾಗ್ತಿರೋದು ಜನರ ಆತಂಕಕ್ಕೆ ಕಾರಣವಾಗಿದೆ. ಅಲ್ಲದೆ ಕೊಪ್ಪಳ ಬಿಜೆಪಿ ನಿಯೋಗ ಜಲಾಶಯಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಜೊತೆಗೆ ಗೇಟ್ ವೀಕ್ಷಣೆ ಮಾಡಿ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ. ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಹಾಲಪ್ಪ ಆಚಾರ್, ದುರ್ಘಟನೆ ನಡೆದಾಗ ಎಲ್ಲರೂ ಬಂದು ನೋಡಿ ಹೋಗಿದ್ದಾರೆ. ಆದರೆ ಡ್ಯಾಂನ ರಕ್ಷಣೆಯ ಸರ್ಕಾರ ಯೋಚನೆ ಮಾಡ್ತಿಲ್ಲ. 4 ಜಿಲ್ಲೆಯ ಜನರ ಜೀವನಾಡಿಯ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ತೋರ್ತಾ ಇದೆ. ಸರ್ಕಾರಕ್ಕೆ ಸಮಾವೇಶಗಳನ್ನು ಮಾಡಲು ಸಮಯವಿದೆ, ಆದರೆ ರೈತರಿಗೆ ಅನುಕೂಲವಾಗುವ ಜಲಾಶಯದ ಬಗ್ಗೆ ಕಾಳಜಿ ಇಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಇವತ್ತು ಬರೀ ಟೆಂಡರ್ ಪ್ರೊಸೆಸ್ನಾಗ ಈಗ ಕಳ್ಕೊಂತ ಹೋದ್ರೆ ಮತ್ತೆ ಮುಂದೆ ಈಗ ಹೇಳೋರು ಅವರು ಸಮಿತಿಯವರು ಏನಂದ್ರೆ ಸರ್ವೆ ಮಾಡಿ ಕೇವಲ 80 TMC ನೀರು ನಿಲ್ಲಿಸ್ಬೇಕಂತ. ಅಂದ್ರೆ ನಮ್ಮ ಪಾಲಿನ ನೀರನ್ನು ನಾವು ಬಿಡ್ಬೇಕು, ಮತ್ತು ರೈತರಿಗೆ ಎರಡನೇ ಬೆಳೆನೂ ಬೆಳಿಬಾರ್ದು. ಅಂದರೆ ಇದು ಯಾವ ರೀತಿ ನ್ಯಾಯ ಈ ಭಾಗದ ಜನರಿಗೆ ಈ ಸರ್ಕಾರ ಕೊಡ್ತಕ್ಕಂಥದ್ದು ನನಗೆ ಅರ್ಥ ಆಗ್ತಾನೇ ಇಲ್ಲ. ಇವತ್ತು ಹೇಳ್ತಾರೆ ನಾವೆಲ್ಲವನ್ನೂ ನಾವು ಮಾಡಿ ಹೋಗ್ತೀವಿ ಅಂತ ಹೇಳಿ ವೀರಾವೇಶ ಒಳಗೆ ಬರೀ ಹೇಳಿಕೆ ಕೊಟ್ಟು ಹೋದ್ರೆ ಆಗೋದಿಲ್ಲ. ಇವತ್ತು ಪ್ರಾಕ್ಟಿಕಲ್ ಆಗಿ ನಾವು ಏನಾದ್ರೆ ಬಂದು ಆ ಅಣೆಕಟ್ಟಿನ ಸಮಸ್ಯೆ ತಿಳ್ಕೊಂಡು ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಜವಾಬ್ದಾರಿ ಆಗಬೇಕಾಗಿತ್ತು. ಸದ್ಯ ಮಳೆ ಶುರುವಾಗಿದೆ. ಮಳೆ ಬರೋ ಸಮಯದಲ್ಲೇ ಟಿಬಿ ಬೋರ್ಡ್ ಅಧಿಕಾರಿಗಳು ಟೆಂಡರ್ ಕರೆದು ಜನರ ದಿಕ್ಕು ತಪ್ಪಿಸಲು ಮುಂದಾಗಿದ್ದಾರೆ ಎನ್ನುವಂತಾಗಿದೆ. ಯಾಕಂದ್ರೆ ಮಳೆಗಾಲ ಆರಂಭವಾದರೆ ಡ್ಯಾಂ ಭರ್ತಿಯಾಗುತ್ತೆ. ಇದರಿಂದ ಗೇಟ್ ಬದಲಾವಣೆ ಅಸಾಧ್ಯ ಎಂದು ಕೈ ತೊಳೆದುಕೊಳ್ಳುವ ಪ್ರಯತ್ನ ನಡೀತಾ ಇದೆ ಎನ್ನುವಂತಾಗಿದೆ. ಈ ಎಲ್ಲ ಅನುಮಾನಗಳು ಬಿಜೆಪಿ ನಾಯಕರ ಎಚ್ಚರಿಕೆಗೆ ಸರ್ಕಾರವೇ ಉತ್ತರ ನೀಡಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಕಿತ್ತು ಹೋಗಿ ವರ್ಷ ಆಗ್ತಾ ಬಂದರೂ ಕೂಡ ಹೊಸ ಗೇಟ್ ಅಳವಡಿಕೆಗೆ ಸರ್ಕಾರ ಮುಂದಾಗ್ತಾ ಇಲ್ಲ. ಟೆಂಡರ್ ಕರೆದ್ರೂ ಕಾಮಗಾರಿ ಶುರುವಾಗಿಲ್ಲ. ಸದ್ಯ ಇದು ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಟಿಬಿ ಡ್ಯಾಮ್ ಅಂದ್ರೆ ಯಾಕಿಷ್ಟು ನಿರ್ಲಕ್ಷ್ಯ? ಕ್ರಸ್ಟ್ ಗೇಟ್ ಕಾಮಗಾರಿ ಕತೆ ಏನಾಯ್ತು? ಈ ದೃಶ್ಯಗಳು ನೆನಪಿದೆಯಾ? ಕಳೆದ ವರ್ಷ ಆಗಸ್ಟ್ 10ರಂದು ಮಧ್ಯರಾತ್ರಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿ ಗೇಟ್ ಕಿತ್ತು ಹೋಗಿತ್ತು. ಗೇಟ್ ಕಿತ್ತ ಬಳಿಕ ಇಡೀ 4 ಜಿಲ್ಲೆಯ ಜನರ ಜೊತೆ ಸರ್ಕಾರ ಕೂಡ ಚಿಂತೆಗೀಡಾಗಿತ್ತು. ಡ್ಯಾಂಗೆ ದೊಡ್ಡ ಗಂಡಾಂತರ ಕಾದಿದೆ ಎಂಬಂತೆ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ನೂರ 1 TMC ಸಾಮರ್ಥ್ಯದ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾದ ವೇಳೆ ಗೇಟ್ ಕಿತ್ತಿರೋದು ಇದಕ್ಕೆ ಕಾರಣವಾಗಿತ್ತು. ಆದರೆ ಡ್ಯಾಂನ ನೀರಿನ ಪ್ರಮಾಣ ಕಡಿಮೆ ಮಾಡುವ ಮೂಲಕ ತಾತ್ಕಾಲಿಕ ಗೇಟ್ ಅಳವಡಿಕೆ ಮಾಡಲಾಗಿದೆ. ಆದರೆ ಇದೆಲ್ಲ ಆಗಿ 1 ವರ್ಷ ಕಳೀತಾ ಬಂತು. ಮತ್ತೆ ಮಳೆ ಆರಂಭವಾಗಿದೆ. ಜಲಾಶಯಕ್ಕೆ ಒಳಹರಿವು ಶುರುವಾಗಿದೆ. ಈಗಾಗಲೇ ಡ್ಯಾಂನಲ್ಲಿ 11 TMC ನೀರು ಕೂಡ ಸಂಗ್ರಹವಾಗಿದೆ. ಇಷ್ಟೆಲ್ಲ ಆದರೂ ಗೇಟ್ ಬದಲಾವಣೆ ಬಗ್ಗೆ ಸರ್ಕಾರ ಆಸಕ್ತಿ ತೋರಿದಂತೆ ಕಾಣ್ತಾ ಇಲ್ಲ.
ಕೇವಲ ನಾಮಕಾವಸ್ಥೆ ಎಂಬಂತೆ ಗೇಟ್ ನಂಬರ್ 19 ಮಾತ್ರ ಬದಲಾವಣೆಗೆ ಟೆಂಡರ್ ಕೊಡಲಾಗಿದೆ. ಆದರೆ ಇದುವರೆಗೂ ಕಾಮಗಾರಿ ಆರಂಭವಾಗಿಲ್ಲ. ಮತ್ತೊಂದೆಡೆ ಬಾಕಿ 32 ಗೇಟ್ ಬದಲಾವಣೆಗೆ ಟೆಂಡರ್ ಕರೆಯಲಾಗಿದೆ. ಆದರೆ ಸದ್ಯ ಡ್ಯಾಂನಲ್ಲಿ ನೀರು ಸಂಗ್ರಹವಾಗ್ತಿರೋದು ಜನರ ಆತಂಕಕ್ಕೆ ಕಾರಣವಾಗಿದೆ. ಅಲ್ಲದೆ ಕೊಪ್ಪಳ ಬಿಜೆಪಿ ನಿಯೋಗ ಜಲಾಶಯಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಜೊತೆಗೆ ಗೇಟ್ ವೀಕ್ಷಣೆ ಮಾಡಿ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ. ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಹಾಲಪ್ಪ ಆಚಾರ್, ದುರ್ಘಟನೆ ನಡೆದಾಗ ಎಲ್ಲರೂ ಬಂದು ನೋಡಿ ಹೋಗಿದ್ದಾರೆ. ಆದರೆ ಡ್ಯಾಂನ ರಕ್ಷಣೆಯ ಸರ್ಕಾರ ಯೋಚನೆ ಮಾಡ್ತಿಲ್ಲ. 4 ಜಿಲ್ಲೆಯ ಜನರ ಜೀವನಾಡಿಯ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ತೋರ್ತಾ ಇದೆ. ಸರ್ಕಾರಕ್ಕೆ ಸಮಾವೇಶಗಳನ್ನು ಮಾಡಲು ಸಮಯವಿದೆ, ಆದರೆ ರೈತರಿಗೆ ಅನುಕೂಲವಾಗುವ ಜಲಾಶಯದ ಬಗ್ಗೆ ಕಾಳಜಿ ಇಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಇವತ್ತು ಬರೀ ಟೆಂಡರ್ ಪ್ರೊಸೆಸ್ನಾಗ ಈಗ ಕಳ್ಕೊಂತ ಹೋದ್ರೆ ಮತ್ತೆ ಮುಂದೆ ಈಗ ಹೇಳೋರವರು ಸಮಿತಿಯವರು ಏನಂದ್ರೆ ಸರ್ವೆ ಮಾಡಿ ಕೇವಲ 80 TMC ನೀರು ನಿಲ್ಲಿಸ್ಬೇಕಂತ. ಅಂದ್ರೆ ನಮ್ಮ ಪಾಲಿನ ನೀರನ್ನು ನಾವು ಬಿಡ್ಬೇಕು, ಮತ್ತು ರೈತರಿಗೆ ಎಣ್ಣೆ ಬೆಳೆನೂ ಬೆಳಿಬಾರ್ದು. ಅಂದರೆ ಇದು ಯಾವ ರೀತಿ ನ್ಯಾಯ ಈ ಭಾಗದ ಜನರಿಗೆ ಈ ಸರ್ಕಾರ ಕೊಡ್ತಕ್ಕಂಥದ್ದು ನನಗೆ ಅರ್ಥ ಆಗ್ತಾನೇ ಇಲ್ಲ. ಇವತ್ತು ಹೇಳ್ತಾರೆ ನಾವೆಲ್ಲವನ್ನೂ ನಾವು ಮಾಡಿ ಹೋಗ್ತೀವಿ ಅಂತೇಳಿ ವೀರಾವೇಶ ಒಳಗೆ ಬರೀ ಹೇಳಿಕೆ ಕೊಟ್ಟು ಹೋದ್ರೆ ಆಗೋದಿಲ್ಲ. ಇವತ್ತು ಪ್ರಾಕ್ಟಿಕಲ್ ಆಗಿ ನಾವು ಏನಾದ್ರೆ ಬಂದು ಆ ಅಣೆಕಟ್ಟಿನ ಸಮಸ್ಯೆ ತಿಳ್ಕೊಂಡು ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಜವಾಬ್ದಾರಿ ಆಗಬೇಕಾಗಿತ್ತು. ಸದ್ಯ ಮಳೆ ಶುರುವಾಗಿದೆ. ಮಳೆ ಬರೋ ಸಮಯದಲ್ಲೇ ಟಿಬಿ ಬೋರ್ಡ್ ಅಧಿಕಾರಿಗಳು ಟೆಂಡರ್ ಕರೆದು ಜನರ ದಿಕ್ಕು ತಪ್ಪಿಸಲು ಮುಂದಾಗಿದ್ದಾರೆ ಎನ್ನುವಂತಾಗಿದೆ. ಯಾಕಂದ್ರೆ ಮಳೆಗಾಲ ಆರಂಭವಾದರೆ ಡ್ಯಾಮ್ ಭರ್ತಿಯಾಗುತ್ತೆ. ಇದರಿಂದ ಗೇಟ್ ಬದಲಾವಣೆ ಅಸಾಧ್ಯ ಎಂದು ಕೈ ತೊಳೆದುಕೊಳ್ಳುವ ಪ್ರಯತ್ನ ನಡೀತಾ ಇದೆ ಎನ್ನುವಂತಾಗಿದೆ. ಈ ಎಲ್ಲ ಅನುಮಾನಗಳು ಬಿಜೆಪಿ ನಾಯಕರ ಎಚ್ಚರಿಕೆಗೆ ಸರ್ಕಾರವೇ ಉತ್ತರ ನೀಡಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಿರೋದರಿಂದಾಗಿ ರಾಜ್ಯದ ಅತಿ ದೊಡ್ಡ ಜಲಾಶಯವಾಗಿರುವ ಲಿಂಗನಮಕ್ಕಿ ಜಲಾಶಯಕ್ಕೆ 17,000ಕ್ಕೂ ಹೆಚ್ಚು ನೀರು ಹರಿದು ಬರಲಾರಂಭಿಸಿದೆ. ಶರಾವತಿ ಕಣಿವೆಯಲ್ಲಿ ಭಾರಿ ಮಳೆಯಾಗುತ್ತಿರುವುದರಿಂದ ವಿಶ್ವವಿಖ್ಯಾತಿ ಜೋಗ ಜಲಪಾತ ಮೈದುಂಬಿ ಧುಮ್ಮಿಕ್ಕಲಾರಂಭಿಸಿದೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಇನ್ನೂ 2 ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಮಲೆನಾಡಿನಲ್ಲಿ ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಬಿರು ಬೇಸಿಗೆಯಿಂದ ಬತ್ತಿ ಹೋಗಿದ್ದ ಹಳ್ಳ ಕೊಳ್ಳ ನದಿಗಳಲ್ಲಿ ಮತ್ತೆ ಜೀವ ಕಳೆ ಬಂದಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.